ಮುಂಚೆಯಿಂದಲೇ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಾರೆ ಕಂಟಿನ್ಯೂ 5 ಇಯರ್ಸ್. ಏನತ್ರ ಕೆಲವ್ರು ಮಾಡಿದಾರೆ, ಆದರೂ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಇದೇ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹಾಂ ಖಂಡಿತವಾಗಿದೆ. ಯಾಕಂದರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ. ಸೊ ಇದನ್ನೇ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನು ಹೊಸ ರಸ್ತೆ ಮಾಡಬೇಕು, ಬೆಳಗಾವಿನಲ್ಲಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನು ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದಾರೆ. ಸೊ ಇದರಿಂದ ಅವ್ರು ಇನ್ನೂ ಫಾಸ್ಟಾಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿಲ್ಲ. ಸ್ಪಷ್ಟೀಕರಣ ಕೊಟ್ಟಿದ್ದೆ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲ್ಲ ಅಂತ ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡು ಬರೋದು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ನಾವು ಈಗ ಕೊಟ್ಟದ್ದು ಅದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಅಲ್ಲಿ ಅದನ್ನೇ ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮಗೆ ಹೊರೆ ಕೂಡ ಆಗಲ್ಲ ಅಂತ ಹೇಳಿದ್ದೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂತ್ರಿ ಕೊಟ್ಟಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನೂ 2ನೇ ಹಂತಕ್ಕೆ ಮಾಡ್ತಾರಲ್ಲ, 2ನೇ ಹಂತ ಬೇಗ ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀನಿ. ಇನ್ನು ಎಷ್ಟು ಬರ್ಬೋದು ಸರ್? ಕನಿಷ್ಠ 1 ಹಂತಕ್ಕೆ ಕೊಡ್ತಾರೆ, ಕೊಡಲೇಬೇಕು. ಖಂಡಿತ 1 ಹಂತ ಕೊಡ್ತಾರೆ. 3ನೇದ್ದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಇಲ್ಲ, ಬೇಗ ಮಾಡಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಹಾಂ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ನೋಡೋದಕ್ಕೆ ಕಷ್ಟ. ಇನ್ನೂ ಫೈನಲ್ ಆಗಿಲ್ಲ ಎಲ್ಲಿ ಮಾಡಬೇಕಂತ, ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಬೆಳಗಾವಿ ಮಾಡಬೇಕು, ಜುಲೈ 13 ಮಾಡ್ಕೊಂತೇನೋ ಆಗಿತ್ತು. ಅವಾಗ ಚರ್ಚೆ ನಡೀತಾ. ಈಗ ಹೊಸ ಮುಖ್ಯಮಂತ್ರಿ ಬಂದಾರ, ಇವರು ಏನು ನಿರ್ಧಾರ ಮಾಡೋಕ್ಕೆ ನೋಡೋಕ್ಕಿಲ್ಲ. ಪೂರ್ಣ ಖಾತೆ ಮಂತ್ರಿ ಎಲ್ಲರೂ ವಿಸ್ತರಣೆ ಆಗುವವರೆಗೆ ಮಾಡಿಕ್ಕೆ ಬರೋಂಗಿಲ್ಲ. ಅಷ್ಟಾಗ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನೂ ಟೈಮ್ ಇದೆಯಲ್ಲ, ಅದಕ್ಕೆ ಟೈಮ್ ಇದೆ ಭಾಳಷ್ಟು. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಫುಲ್ ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡಲಿಕ್ಕೆ ಆಗೋಲ್ಲ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರೆ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯಿತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವ್ರಿಗೂ 2 ಹೆಸರು, ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದೊಂದು ಈ ಸೈಡ್ ಭಾಗದ. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. 1 ಮ್ಯಾನ್ 1 ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ. ಈಗ ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಳೇಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತೊಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಆಯ್ತು ಅನ್ನೋದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚೆಲ್ಲ ಇದನ್ನೇ ಮಾಡ್ತಕ್ಕೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ. ಇದನ್ನೇ ಮಾಡ್ಲಿಕ್ಕೆ ಟೈಮ್ ಬೇಕು. ಅದು ತೀರ್ಮಾನ ಹೈಕಮಾಂಡ್ ಮಾಡಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೂ ಭಾಳ ಚೆನ್ನಾಗಿ ಬೆಟ್ಟಾಗಿ ಹೇಳಿದ್ದಾರೆ. ಅದು ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬರೇ ಮುಸ್ಲಿಂ ಸಮಾಜ ಕೊಡಿಸಲು ಅವಕಾಶ ಇದೆ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಹಾಗಾಗಿ ಕೊಡ್ಲಿಕ್ಕಾಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕಾಗಲ್ಲ. ಲೆಕ್ಕ ಟೋಟಲ್ ಅವರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ. ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ ಹೇಳಿ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವ್ರ ವಾದ. ನೋಡೋಣ, ಅದು ಹೈಕಮಾಂಡ್ ಗಮನ
ಗಮನಿಸಿದ್ದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋರು, ಕಾದು ವೇಟ್ ಮಾಡೋರು. ಅಂದ್ರೆ ಬೆಳಗಾವಿ ಹುಣಸೂರು ಶಾಸಕರಿಗೆ ಕೊಡ್ತಾರ ಅಥವಾ ಸೀನಿಯರ್? ಅದು ಯಾರು ಗೊತ್ತಿಲ್ಲ. ಇದು ನೋಡು, ಮಂತ್ರಿ ಕೊಟ್ಟೇ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂಥ ಅಶೋಕ್ ಪಟ್ಟಾಮಿ ದಿಢೀರ್ನೆ ನಿಮ್ಮ ಗರಡಿ ಒಳಗೆ ಬಂದುಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಮಾತು. ಏನಿಗೆಲ್ಲ ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ದರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬಯಲು. ಯಾವುದ್ರಿ? ಆದಿತ್ಯ ಆದಿತ್ಯ ರಾಜ ಅದು 1000 ಕೋಟಿ ಅದು. ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ ಮೊನ್ನೆ ಆದಂಥ ಆ್ಯಕ್ಷನ್, ಸೇಮ್ ಆ್ಯಕ್ಷನ್ ಅಷ್ಟೇ ರೀ. ಮೊನ್ನೆ ಇರ್ಬೋದು, ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ಟರೆ ಆ್ಯಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. CID ಹೋಗಿದ್ದು ಸರ್, ಯಾವ್ದು ಅದು ಮುಗಿಯಲ್ಲ ಅಂತ ಹೇಳಿ. ಎಲ್ಲ CID ಕೊಡ್ತಾ ಇದ್ದಾರೆ ಸರ್. ಹೌದು, ಅದೇನು ಮಾಡ್ಲಿಕ್ಕೆ CID ಕೊಡಬೇಕು. ಕಾನೂನಿದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡಬೇಕಂತ ರೂಲ್ ಇದೆ. ಯಾರು ದೂರು ಕೊಡಕ್ಕೆ ಬಂದಿಲ್ಲ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ದು ನೋಡೋ, ಚೆಕ್ ಮಾಡೋದ್ರೆ ನೀವು ಹೇಳ್ದಂಗೆ ಬೇಗ ಮುಗಿಬೇಕು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಅಹಿಂದ ಸಂಘಟನೆ ಮಾಡ್ತಾ ಇದ್ದಾರೆ, ಇಬ್ರು ಕೂಡ ಮುಂದುವರಿತದ ಅನ್ನೋಂಥದ್ದು. ಯಾಕಂದ್ರೆ CM ಸ್ಥಾನದಿಂದ ಈಗ ದೂರ ಸರಿದಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಅಹಿಂದ ಇದ್ದೇ ಇರ್ತದೆ, ಅದಿಲ್ಲ ಹೋಗಲ್ಲ. ಅಹಿಂದ ಅಂತ ಅನ್ನೋದೊಂದು ಸಂಘಟನೆ ಇದ್ದೇ ಇರ್ತದೆ, ಅದಿಲ್ಲ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರೆ ಅದನ್ನು. ಯಾರಾದರೂ ಒಬ್ರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡ್ಸಕ್ಕೆ. ಕ್ಯಾಪ್ಟನ್ ಬೇಕು, ವಾರಿಸ್ದಾರ್ ಬೇಕು, ಈಗ ಒಬ್ರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿದ್ರು, ಇನ್ನು ಮುಂದೆ ಯಾರು ಅಂತ ಎಲ್ಲ ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಅಹಿಂದ ಲೀಡ್ರ್ ಅಂತ ಹೇಳೋಕ್ಕಾಗೋಲ್ಲ. ಸಮಾಜ ಸಂಘಟನೆ ಒಪ್ಕೊಂಡಾಗ ಲೀಡ್ರು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಒಂದೂವರೆ ತಿಂಗಳಿಂದ ಹೋರಾಟ ಒಂದು ಠರಾವ್ ಪಾಸ್ ಮಾಡುತ್ತೆ. ಹಿಂದೆ 2005ರಲ್ಲಿ ಡಿಸೆಂಬರ್ ಇದ್ದಾಗ ಏನಾಗಿತ್ತು, ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜನೆ ಅಂತ ಒಂದು ಠರಾವ್ ಮಾಡಲಿಕ್ಕೆ ಇನ್ನೂ ತನಕ ಅದು ಆಗ್ತಾ ಇದೆ. ಒಂದೂವರೆ ತಿಂಗಳಿಂದ ಹೋರಾಟ ನಡೆಸಿದೆ. ನಾಳೆ ಬೆಳಗ್ಗೆ ಬರ್ತೀನಿ, ಬಂದಾಗ DC ಅವ್ರ ಜೊತೆ ದಿವಸ ಈಗ RC ಅವರಿಗೆ ಮನೆ ಪತ್ರನೂ ಕೊಡ್ತಾರೆ ಕಮಿಷನ್. ಅದು ಇನ್ನೂ ಏನೋ ಅಲ್ಲಿ ಆಗ್ತಾ ಇದೆ. ಯಾಕೆ ಅಷ್ಟೇನು ಭಯ ಅಂತ ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅಂತ ಹೇಳಿ ಏನು ಠರಾವ್ ಮಾಡಲಿಕ್ಕೆ ಏನು ಭಯ? ಅಭಿಯಾನ ಮಾಡ್ತಾ ಇದ್ದಾರೆ ಸರ್. ದಿನ ಒಂದು ಕನ್ನಡ ಸಂಘಟನೆಯವರು RC ಅವರಿಗೆ ಒಂದು 4-5 ದಿನ ಆಯಿತು. ಅದಕ್ಕೆ ಆಗೋ ತನಕ ದಿನ ಒಬ್ಬರು ಕೊಡ್ತಾರೆ, ಆ ಥರ ನಡೀತಾ ಇದೆ. ಅದಕ್ಕೆ ಯಾಕೂ ಆಗ್ತಾ ಇಲ್ಲ. ಯಾರು ಅದಕ್ಕೆ BJP ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಮಾಡಬೇಕಲ್ಲ. ಮತ್ತು BJP ಶಾಸಕ ನೇತೃತ್ವದಲ್ಲಿ ಇದೆ ಅದ, ಯಾರು ಅವ್ರು ಮಾಡಬೇಕಲ್ಲ, ಅವರೇ ಮಾಡಬೇಕು. ಜವಾಬ್ದಾರಿ ಅವ್ರ ಮುಂದೆ ತೊಗೊಂಡು. ಕಾಂಗ್ರೆಸ್ ಅವರು ಅದನ್ನು ಏನೂ ಮಾಡ್ತಾ ಇಲ್ಲ, BJP ಅವರು ಏನೂ ಮಾಡ್ತಾ ಇಲ್ಲ. ನೋಡೋಣ, ನಾಳೆ ಬರ್ತೀನಿ. DC ಅವ್ರು ಆಫೀಸ್ ಕರೆಸ್ತೀವಿ, ಕಮಿಷನರ್ನ ಕೇಳೋಣ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ, ನಾವು ಚೆಕ್ ಮಾಡ್ತೀವಿ. ಸರ್, ಈಗ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಭಾಳ ಒಳ್ಳೆಯ ಸಂಬಂಧ, ಸ್ನೇಹ ಇತ್ತು ಸರ್. ಈಗ ಇದೇನು ಅಧಿಕಾರ ಹಸ್ತಾಂತರ ಆದ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ಟೀಮ್ ಹೊಡೆದಿಲ್ಲ ಸರ್. ಈಗ CM ಆದ್ಮೇಲೆ ನೀವು ಅಲ್ಲಿ ಹೋಗಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ, ಹೇಳಲಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದವ್ರು ಅಲ್ಲಿ ಹೋಗಲೇಬೇಕು. ಆ್ಯಕ್ಚುಲಿ ನೀನೊಂದು ವಿಡಿಯೋ ವೈರಲ್ ಆಗ್ತದೆ, ಅದೇ ಪ್ರಶ್ನೆ ಇಲ್ಲ. ಈ ವಿಡಿಯೋ ವೈರಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತಾರೆ, ಒಬ್ಬರು ಮಾತಾಡಂಗಿಲ್ಲ. ಈಗ ಏಕಾಂಗಿ ಆದ ಸಿದ್ದರಾಮಯ್ಯ ಅಂದರೆ ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಇದು, ಅಲ್ಲಿಂದ ಅವರು ಒಬ್ಬರೇ ಬರಬೇಕು, ಅಲ್ಲಿಂದ ಮಂದಿನೇ ಯಾರು ಬಿಡೋದು. ಅಲ್ಲ, ಅಪೋಸಿಟ್ ಬಂದರೂ ಹಲೋ ಹಾಯ್ ಸಿಗ್ತಾ ಅನ್ನಲಿಲ್ಲ. ಅವರು ನಾಮಿನೇಷನ್ ತುಂಬಿ ಒಳಗಿಂದ ಹೀಗಾಗಿ ಅಧಿಕಾರ ಹೋದ್ಮೇಲೆ DK ಶಿವರ ಅಧಿಕಾರ ಇದ್ದಾಗ ಅಲ್ಲಿ ಅವ್ರು ಹಿಂಗೆ ಜನ ಬರಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಯಾಕಂದ್ರೆ ಒಬ್ಬರೇ ಹೋಗ್ಬೇಕು. ಅಲ್ಲ, ಹೊರಗೆ ಸರ್, ಒಳಗಲ್ಲ, ಹೊರಗೆ ಹೊರಗೆ ಇದರ ಬರ ಆದರೂ ಮಾತಾಡಿಲ್ಲ ಸರ್. ನೀವು ಹೇಳ್ಬೇಕು. ಎರಡು ವಿಡಿಯೋ ವೈರಲ್ ಆಗತ್ತವೆ. ಒಂದು ಕಾಲು ಬಿಡೋ ವಿಡಿಯೋನು ವೈರಲ್ ಆಗ್ತಾ ಇದೆ, ಇನ್ನೊಂದು ಮಾತಾಡಿಸಿಲ್ಲ ಹಂಗೆ ಹೋಗುದು ವಿಡಿಯೋ ವೈರಲ್. ಎರಡು ಮಾತಾಡಿಲ್ಲ, ಇಲ್ಲ ಮಾತಾಡಿಲ್ಲ, ಹಂಗೆ ಹೋಗಿದೆ. ಇಲ್ಲ ಹಂಗೆ ಮಾತಾಡಿಲ್ಲ, ಹೋಗಿದ್ದಾರೆ. ಏಕಾಂಗಿ ಆದರೆ ಏಕಾಂಗಿ ಲೀಡರ್ ಅದೇ ಪ್ರಶ್ನೆ. ಸರಿ, ಅಧಿಕಾರ ಹಸ್ತಾಂತರ ಆದ್ಮೇಲೆ ಸಿದ್ದರಾಮಯ್ಯನವ್ರು ತಾವೇನಾದರೂ ಭೇಟಿ ಆಗಿದ್ರ, ಏನಾದರೂ ಚರ್ಚೆ? ಭೇಟಿ ಆಗ್ತಿರ್ತಾರೆ, ಅದ್ರಾಗೇನು ಭೇಟಿಯಾಗಿ ಯಾವಾಗಲೂ ಭೇಟಿ ಆಗ್ತಾನೆ ಇರ್ತಾರೆ. KPCC ಹುದ್ದೆಯನ್ನು ಆಫರ್ ಇತ್ತು. ಅದೇ ಒಂದೇ ಹುದ್ದೆ ಒಂದೇ ವ್ಯಕ್ತಿಗಂತ ಇದರಲ್ಲಿ ಅದು ನೀವೇ ಯಾರು ಬೇಕಾದ್ರೆ
ಮುಂಚೆದವ್ರು ಹೇಳ್ತಾ ಇದ್ರು ನೀವು ಯಾವ್ದಾರು ಒಂದು ಚಾಯ್ಸ್ ಮಾಡಿ